ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ತೇರ್ವಗಾಮಿಗಳ ಯುಗದ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾವೆ. ಏನು ತೇರ್ವಗಾಮಿಗಳ ಯುಗದ ಬಗ್ಗೆ ಅಂತ ನೋಡೋದಾದ್ರೆ, ಈ ಹಿಂದೆ ತರಗತಿಯಲ್ಲಿ ಮಂದಗಾಮಿಗಳ ಬಗ್ಗೆ ಏನು ಮಾಡಿದ್ವಿ, ಚರ್ಚೆಯನ್ನು ಮಾಡಿದ್ವಿ. ಅವರ ಒಂದು ಕಾಲ ಯಾವುದು, 1885ರಿಂದ ಪ್ರಾರಂಭವಾಗಿ 1906ರವರೆಗೆ ಕೊನೆ ಆಗ್ತದೆ. ಈ ಒಂದು ತೇರ್ವಗಾಮಿಗಳ ಯುಗ ಎಷ್ಟರ ಪ್ರಾರಂಭ ಆಕತ್ತಂತ 1906ರಿಂದ ಹಿಡಿದು 1920ರ ಅವಧಿಯನ್ನು ತೇರ್ವಗಾಮಿಗಳ ಯುಗ ಅಂತ ಕರಿತೀವಿ. 1920ರಿಂದ 1947ರ ಅವಧಿಯನ್ನು ಗಾಂಧಿ ಯುಗ ಅಂತ ಕರಿತಾ ಹೋಗ್ತೀವಿ. ಇದು ಪ್ರಮುಖ ಯುಗಗಳು. ಇದನ್ನು ಒಂದು ಮ್ಯಾರಥಾನ್ ಥರ ಕ್ಲಾಸನ್ನು ಮಾಡುವಂಥ ಪ್ರಯತ್ನ ಮಾಡಿ. ಯಾವುದು, ಗಾಂಧಿ ಯುಗ. ಎಲ್ಲಿ ಈ ಹಿಂದೆ ತರಗತಿಯೊಳಗೆ ಏನು ಮಂದಗಾಮಿಗಳಲ್ಲಿ ಎಂ.ಜಿ. ರಾನಡೆ ಮತ್ತು ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನೌರೋಜಿ ಈ ಥರ ಅವರುಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗಿದ್ವಿ. ಅವರ ಒಂದು ಯಾವ ರೀತಿ ತಪ್ಪಂದ್ರೆ, ಅವರ ಒಂದು ಹೋರಾಟ ಬೇಡಿಕೆ ಮತ್ತು ಮನವಿಗಳ ಮೂಲಕ, ಅರ್ಜಿಗಳ ಮೂಲಕ ಏನು ತಪ್ಪಂದ ಅವರನ್ನು ಬೇಡಿಕೆ. ಹಾಗಾಗಿ ತೀವ್ರಗಾಮಿಗಳು ಏನು ಮಾಡ್ತಾ ಹೋಗ್ತಾರೆ, ಈ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಅಥವಾ ಭಿಕ್ಷಾಟನೆ ಕಾಲ ಅಂತಂದು ಕರಿತಾ ಹೋಗ್ತಾರೆ. ಹಾಗಾದರೆ ತೀವ್ರಗಾಮಿಗಳ ಯುಗದಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಮಂದಗಾಮಿಗಳು ಮೃದು ಧೋರಣೆಯಿಂದ ಕಾಂಗ್ರೆಸ್ಸಿಗರಲ್ಲಿ ಅಸಂತುಷ್ಟರಾಗಿತ್ತಂತ ಇನ್ನೊಂದು ಗುಂಪನ್ನು ಏನಂತ ಕರಿತಾರಪ್ಪ ಅಂದ್ರೆ, ಇವರನ್ನು ರಾಜಕೀಯ ಭಿಕ್ಷುಕರು ಅಂತಂತ ಕರಿತಾ ಹೋಗ್ತಾರೆ. ಹಿಂದೆ ಹೇಳಿದೇನು, ಈ ಮಂದಗಾಮಿಗಳು ಯಾವ ರೀತಿ ಇತ್ತಪ್ಪ ಅಂದ್ರೆ, ಮೃದು ಧೋರಣೆ ಇರುವಂಥ ಕಾಂಗ್ರೆಸ್ಸಿಗರಲ್ಲಿ ಏನು ಒಂದು ಅಸಮಾಧಾನಗೊಂಡಂಥ, ಕಾಂಗ್ರೆಸ್ಸಿನಲ್ಲಿದ್ದಂಥ ಅಸಮಾಧಾನಗೊಂಡಂಥ ಇನ್ನೊಂದು ಗುಂಪು ಏನು ಮಾಡ್ತಾ ಹೋಗ್ತೈತಿ, ಇವರನ್ನು ಏನಂತ ಕರೀತಾರಪ್ಪ ಅಂದ್ರೆ ರಾಜಕೀಯ ಭಿಕ್ಷುಕರು ಅಂತಂದು ಕರಿತಾ ಹೋಗ್ತಾರೆ. ಜೊತೆಗೆ ಈ ಮಂದಗಾಮಿಗಳ ಈ ಮೃದು ಧೋರಣೆಯಿಂದ ಟೀಕೆ ಮಾಡುತ್ತಾ ತೀವ್ರವಾದಂಥ ನಿಲುವುಗಳನ್ನು ಪ್ರತಿಪಾದಿಸುತ್ತಾ ಬಂದಂಥ ಬಣವನ್ನು ತೀವ್ರವಾದಿಗಳಂತಂದು ಗುರುತಿಸ್ತಾ ಹೋಗ್ತಾರೆ. ಯಾರು, ಈ ಮಂದಗಾಮಿಗಳು ಏನು ಮೃದು ಧೋರಣೆಯಿಂದ ಅವರುಗಳು ಏನು ಮೃದು ಧೋರಣೆ ಟೀಕೆ ಮಾಡುತ್ತಾ ಅವರ ತೀವ್ರವಾದಂಥ ನಿಲುವುಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಪ್ರತಿಪಾದಿಸಿದಂಥ ಇನ್ನೊಂದು ಗುಂಪು ಯಾವುದಪ್ಪ ಅಂದ್ರೆ ಈ ತೀವ್ರವಾದಿಗಳ ಗುಂಪು ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಈ ಗುಂಪಿನಲ್ಲಿ ಪ್ರಮುಖವಾಗಿ ಯಾರು ಕಂಡು ಬರ್ತಾರಪ್ಪ ಅಂದ್ರೆ, ಅರವಿಂದ್ ಘೋಷ್, ಬಿಪಿನ್ ಚಂದ್ರಪಾಲ್, ಲಾಲ್ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್ ಈ ಒಂದು ತೀವ್ರವಾದಿಗಳ ಪ್ರಮುಖರಾಗಿ ಕಂಡು ಬರ್ತಾ ಹೋಗ್ತಾರೆ. ಯಾರು, ಅರವಿಂದ್ ಘೋಷ್, ಬಾಲ್ ಗಂಗಾಧರ್ ತಿಲಕ್, ಲಾಲ್ ಲಜಪತ್ ರಾಯ್, ಜೊತೆಗೆ ಯಾರು, ಬಾಲ್ ಗಂಗಾಧರ್ ತಿಲಕ್ರವರು ಕಂಡು ಬರ್ತಾ ಹೋಗ್ತಾರೆ. ಅಂದರೆ ಬಿಪಿನ್ ಚಂದ್ರಪಾಲ್ ರವರು ಕಂಡು ಬರ್ತಾ ಹೋಗ್ತಾರೆ. ಸರ, ಇವ್ರು ಹೆಂಗೆ ನೆನಪಿಟ್ಟವ್ರದ್ದು, ಅಲ್ಲಿ ಪ್ರಮುಖರಾಗಿ ಕಂಡು ಬರ್ತಾ ಹೋಗ್ತಾರೆ. ಅಲ್ಲಿ ದಾದಾಬಾಯಿ ನೌರೋಜಿ ಬರ್ತಾರೆ, ಎಂ.ಜಿ. ರಾನಡೆ ಬರ್ತಾರೆ, ಜಿ.ಕೆ. ಗೋಖಲೆ ಬರ್ತಾರೆ, ಸುರೇಂದ್ರನಾಥ್ ಬ್ಯಾನರ್ಜಿ ಬರ್ತಾರೆ. ನೋಡ್ತಾ ಹೋಗಿ. ಆದರೆ ತೀವ್ರವಾದಿಗಳಿಗೆ ಸಿಂಪಲ್ ಐತಿ ಏನಲ್ಲ, ಲಾಲ್ ಪಾಲ್ ಇಷ್ಟ ನೆನಪು. ಲಾಲ್ ಲಾಲ್ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್ ರವರು ಇದು ಒಂದು ರೀತಿಯ ಟ್ರಿಕ್ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದ್ರೆ ಈ ಒಂದು ತೀವ್ರವಾದಿಗಳು ಯಾವ ರೀತಿ ರಚನೆ ಆಯ್ತು ಮತ್ತು ಯಾವ ರೀತಿ ಬರ್ತಾ ಹೋಗ್ತಾವೆ, ಅವರ ಒಂದು ವಿರೋಧ ಏನು ಅನ್ನೋದನ್ನು ನೋಡೋದಾದ್ರೆ, ಮುಖ್ಯವಾಗಿ ಬಂಗಾಳದ ವಿಭಜನೆ ಆಗ್ತಾ ಹೋಗ್ತೈತಿ. ಯಾವಾಗಪ್ಪ ಅಂದ್ರೆ 1905ರೊಳಗೆ ಲಾರ್ಡ್ ಕರ್ಜನ್ ಏನು ಮಾಡ್ತಾ ಹೋಗ್ತಾನೆ, ಈ ಒಂದು ಬಂಗಾಳ ಪ್ರಾಂತ್ಯವನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತಂದು ಭಾಗ ಮಾಡ್ತಾ ಹೋಗ್ತಾನೆ. ಯಾವಾಗ 1905ರಲ್ಲಿ ಯಾವ ಒಂದು ಕಾರಣ ಕೊಡ್ತಾನಪ್ಪ ಅಂದ್ರೆ, ಆಡಳಿತದ ದೃಷ್ಟಿಯಿಂದ ಏನು ಮಾಡ್ತಾ ಹೋಗ್ತಾನೆ, ಭಾಗ ಮಾಡಿದ್ದೇನೆ ಅಂತ ಹೇಳ್ತಾ ಹೋಗ್ತಾನೆ. ಅದರ ಒಂದು ಹಿನ್ನೆಲೆ ನೋಡೋದಾದ, ಇದು ಪೂರ್ವ ಬಂಗಾಳದಲ್ಲಿ ಪೂರ್ವ ಬಂಗಾಳದಲ್ಲಿ ಮುಸ್ಲಿಮರು ಜಾಸ್ತಿ ಇರ್ತಾರೆ, ಆ ಪಶ್ಚಿಮ ಬಂಗಾಳದ ಹಿಂದೂಗಳು ಇರ್ತಾರೆ. ಹಾಗಾಗಿ ಧರ್ಮ ವಿರೋಧದ ಮೂಲಕ ಏನು ಮಾಡ್ಬೇಕು ಅನ್ನೋದೊಂದು ಏನು ಮಾಡ್ತಾ ಹೋಗ್ತಾನೆ, ಬಂಗಾಳದ ವಿಭಜನೆಯನ್ನು ಮಾಡ್ತಾ ಹೋಗ್ತಾನೆ. ಎಲ್ಲಿ ಈ ತರಗತಿಗೆ ಬರ್ತಾ ಹೋಗೋಣ. ಈ ಬಂಗಾಳವು
ಬ್ರಿಟಿಷ್ ವಿರೋಧಿ ಭಾವನೆ ಮತ್ತು ಚಟುವಟಿಕೆಗಳ ಕೇಂದ್ರವಾಗಿತ್ತು. ಏನು ಆ ಬಂಗಾಳ ಪ್ರಾಂತ್ಯ ಇತ್ತಲ್ಲಪ್ಪ, ಆ ಬಂಗಾಳ ಪ್ರಾಂತ್ಯವು ಬ್ರಿಟಿಷರ ಒಂದು ವಿರೋಧಿ ಭಾವನೆಗಳು ಮತ್ತು ಚಟುವಟಿಕೆಗಳ ಕೇಂದ್ರವಾಗಿತ್ತು. ಇದನ್ನು ಹತ್ತಿಕ್ಕುವಂಥ ಸಲುವಾಗಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ವಾಯ್ಸ್ರಾಯ್ ಯಾರು ಲಾರ್ಡ್ ಕರ್ಜನ್ ಏನು ಮಾಡ್ತಾ ಹೋಗ್ತಾನೆ, ಆಡಳಿತಾತ್ಮಕ ಒಂದು ನೆಪವನ್ನು ಮಾಡಿಕೊಂಡು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಬಂಗಾಳ ವಿಭಜನೆ ಯೋಜನೆಯನ್ನು ರೂಪಿಸ್ತಾ ಹೋಗ್ತಾನೆ. ಏನು ಆಡಳಿತಾತ್ಮಕದ ಒಂದು ನೆಪವನ್ನು ಮಾಡಿಕೊಂಡು ಲಾರ್ಡ್ ಕರ್ಜನ್ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಬಂಗಾಳ ವಿಭಜನೆಯ ಯೋಜನೆಯನ್ನು ರೂಪಿಸ್ತಾ ಹೋಗ್ತಾನೆ. ಹೀಗಾಗಿ ಪೂರ್ವ ಮತ್ತು ಪಶ್ಚಿಮ ಬಂಗಾಳವನ್ನು ಹಿಂದೂ ಮತ್ತು ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಾಗಿ ವಿಂಗಡಣೆಯನ್ನು ಮಾಡ್ತಾ ಹೋಗ್ತಾನೆ. ಏನು ಬಂಗಾಳ ಪ್ರಾಂತ್ಯವನ್ನು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳವನ್ನು ಹಿಂದೂ ಮತ್ತು ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಿಗೆ ವಿಂಗಡಣೆ ಮಾಡ್ತಾ ಹೋಗ್ತಾನೆ. ಹೀಗೆ ಸಮುದಾಯಗಳ ನಡುವೆ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಕಂದಕವನ್ನು ಉಂಟು ಮಾಡ್ತಾನೆ. ಅಂದರೆ ಒಂದು ರೀತಿಯ ಬಿರುಕನ್ನು ಉಂಟು ಮಾಡ್ತಾನೆ, ಒಂದು ರೀತಿಯ ಏನು ಸಿಟ್ಟು ಕೋಪ ಮತ್ತು ಕೋಮುವಾದ ರೀತಿಯಲ್ಲಿ ಏನು ಮಾಡ್ತಾ ಹೋಗ್ತಾನೆ ಲಾರ್ಡ್ ಕರ್ಜನ್ ಎರಡೂ ಸಮುದಾಯಗಳ ನಡುವೆ ಕಂದಕವನ್ನು ಉಂಟು ಮಾಡ್ತಾ ಹೋಗ್ತಾನೆ. ಹೀಗೆ ಈ ಒಂದು ಕಂದಕವನ್ನು ಉಂಟು ಮಾಡೋದ್ರಿಂದ ಏನಾಗ್ತಿತ್ತಪ್ಪ ಸ್ವಾತಂತ್ರ್ಯ ಹೋರಾಟದ ಒಂದು ತೀವ್ರತೆಯನ್ನು ಕುಗ್ಗಿಸುವಂಥ ಅಂದ್ರೆ ಆ ಸ್ವಾತಂತ್ರ್ಯ ಹೋರಾಟದ ಏನು ಕಿಚ್ಚುತ್ತಲ್ಲ ಒಂದು ರೀತಿಯ ಮಟ್ಟಿಗೆ ಏನು ಮಾಡ್ತಾ ಹೋಗ್ತದೆ ನಂದಿಸುವಂಥ ಪ್ರಯತ್ನವನ್ನು ಅಥವಾ ಸ್ವಾತಂತ್ರ್ಯ ಹೋರಾಟದ ಒಂದು ತೀವ್ರತೆಯನ್ನು ಕುಗ್ಗಿಸುವಂಥ ಸಚ್ಚನ್ನು ಯಾರು ರೂಪಿಸ್ತಾ ಹೋಗ್ತಾರಪ್ಪ ಅಂದ್ರೆ ಲಾರ್ಡ್ ಕರ್ಜನ್ ರೂಪಿಸ್ತಾ ಹೋಗ್ತಾನೆ. ಜೊತೆಗೆ ಈ ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಒಡೆದು ಆಳುವ ನೀತಿಯ ಒಂದು ಪ್ರತೀಕವಾಗಿದ್ದಂಥ ಇವರು 1905 ಬಂಗಾಳ ವಿಭಜನೆಯನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡ್ತಾ ಹೋಗ್ತೈತಿ ವಿರೋಧವನ್ನು ಮಾಡ್ತಾ ಹೋಗ್ತೈತಿ. ಯಾವುದನ್ನು 1905 ಬಂಗಾಳ ವಿಭಜನೆಯನ್ನು INC ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡ್ತಾ ಹೋಗ್ತೈತಿ ವಿರೋಧವನ್ನು ಮಾಡ್ತಾ ಹೋಗ್ತೈತಿ. ಅದರಲ್ಲಿ 1900 ಒಳಗೆ ಇನ್ನೊಂದು ಏನು ಪ್ರಾಬ್ಲಮ್ ಆಕತ್ತಂದ್ರೆ 1906 ಒಳಗೆ ಮುಸ್ಲಿಂ ಲೀಗ್ ಅಂತ ಒಂದು ಸ್ಥಾಪನೆ ಆಕೈತಿ. ಏನು ಸ್ಥಾಪನೆ ಆಕೈತಿ ಮುಸ್ಲಿಂ ಲೀಗ್ ಯಾವಾಗ 1906 1905 ಬಂಗಾಳ ವಿಭಜನೆ ಆದಂಥ ಸಂದರ್ಭದೊಳಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನು ವಿರೋಧ ಮಾಡ್ತೈತಪ್ಪ ಇದನ್ನು ವಿರೋಧ ಮಾಡ್ತಾರೆ. ಆದರೆ 1906 ಈ ಮುಸ್ಲಿಂ ಲೀಗ್ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಈ ಒಂದು ಬಂಗಾಳ ವಿಭಜನೆಯನ್ನು ಬೆಂಬಲವನ್ನು ಮಾಡ್ತಾ ಹೋಗ್ತೈತಿ. ಯಾಕಪ್ಪ ಅಂದ್ರೆ ಅಲ್ಲಿ ಬಹುಸಂಖ್ಯಾತರು ಯಾರು ಇತ್ತಪ್ಪ ಮುಸ್ಲಿಮರಿದ್ದು ಸ್ವಲ್ಪ ಅವ್ರು ಏನು ಮಾಡ್ತಾ ಹೋಗ್ತಾರೆ ಈ ಒಂದು ಬಂಗಾಳ ವಿಭಜನೆಯನ್ನು ಬೆಂಬಲವನ್ನು ನೀಡ್ತಾ ಹೋಗ್ತಾರೆ. ಜೊತೆಗೆ ಈ ಬಂಗಾಳ ವಿಭಜನೆಯ ವಿರುದ್ಧ ದೇಶಾದ್ಯಂತ ಏನಾಗ್ತದಪ್ಪ ಅಂದ್ರೆ ಪ್ರತಿರೋಧಗಳು ವ್ಯಕ್ತವಾಗ್ತಾ ಹೋದವು. ಅಂದ್ರೆ ಬಂಗಾಳದ ವಿಭಜನೆ ಈ ಒಂದು ವಿರುದ್ಧವಾಗಿ ದೇಶಾದ್ಯಂತ ಅನೇಕ ಒಂದು ಟೀಕೆಗಳು ಬರ್ತಾ ಹೋಗ್ತವೆ, ಅನೇಕಗಳೊಂದು ವಿಮರ್ಶೆಗಳು ಬರ್ತಾ ಹೋಗ್ತವೆ, ಜೊತೆಗೆ ಪ್ರತಿರೋಧಗಳು ವ್ಯಕ್ತವಾಗ್ತವೆ. ಈ ಪ್ರತಿರೋಧದ ಒಂದು ಬಗೆಯಾಗಿ ಸ್ವದೇಶಿ ಚಳುವಳಿಯನ್ನು ಪ್ರಾರಂಭಿಸಲಾಯಿತು. ಯಾವುದಕ್ಕೆ ಈ ಒಂದು 1905 ಬಂಗಾಳ ವಿಭಜನೆಯನ್ನು ವಿರೋಧಿಸಿ ಇದು ಒಂದು ಪ್ರತಿರೋಧವಾಗಿ ಸ್ವದೇಶಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಇದನ್ನು ದೇಶಾದ್ಯಂತ ಕೊಂಡೊಯ್ದವರು ಯಾರಪ್ಪ ಅಂದ್ರೆ ತೀವ್ರವಾದಿಗಳು. ಯಾವುದು ಸ್ವದೇಶಿ ಚಳುವಳಿಯನ್ನು ದೇಶಾದ್ಯಂತ ಕೊಂಡೊಯ್ದವರು ಯಾರಪ್ಪ ಅಂದ್ರೆ ಈ ತೀವ್ರವಾದಿಗಳು ಕೊಂಡೊಯ್ತಾ ಹೋಗ್ತಾರೆ. ಜೊತೆಗೆ ಈ ಸ್ವದೇಶಿ ಚಳುವಳಿಗೆ ಏನೆಲ್ಲ ನೋಡ್ತಾ ಹೋಗ್ಬೋದಪ್ಪ ಅಂದ್ರೆ ವಿದೇಶಿ ವಸ್ತುಗಳು ಮತ್ತು ಅದನ್ನು ಪ್ರೋತ್ಸಾಹಿಸುವಂಥ ಸಂಸ್ಥೆಗಳನ್ನು ಬಹಿಷ್ಕರಿಸಲು ಸ್ವದೇಶಿ ಆಂದೋಲನವು ಕರೆ ನೀಡ್ತಾ ಹೋಗ್ತೈತಿ. ಅಂದ್ರೆ ವಿದೇಶಿ ವಸ್ತುಗಳನ್ನು ಮತ್ತು ಅವುಗಳನ್ನು ಪ್ರೋತ್ಸಾಹಿಸುವ ಸಂಸ್ಥೆಗಳನ್ನು ಬಹಿಷ್ಕರಿಸಲು ಸ್ವದೇಶಿ ಆಂದೋಲನವನ್ನು ಕರೆ ನೀಡ್ತಾ ಹೋಗ್ತೈತಿ. ಯಾವುದು ತೀವ್ರವಾದಿಗಳು. ಜೊತೆಗೆ ಸ್ವದೇಶಿ ವಸ್ತುಗಳನ್ನು ಬಳಸುವಂತೆ ಅವ್ರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಭಾರತೀಯರನ್ನು ಪ್ರೇರೇಪಿಸ್ತಾ ಹೋಗ್ತಾರೆ. ಯಾರು ತೀವ್ರವಾದಿಗಳು ಸ್ವದೇಶಿ ವಸ್ತುಗಳನ್ನು ಬಳಸುವಂತೆ ಅವ್ರು ಏನು ಮಾಡ್ತಾ ಹೋಗ್ತಾರೆ ಭಾರತೀಯರನ್ನು ಪ್ರೇರೇಪಿಸ್ತಾ ಹೋಗ್ತಾರೆ. ಈ ಭಾರತೀಯರ ತೀವ್ರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಂಗಾಳ ವಿಭಜನೆಯನ್ನು 1911 ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ ಹಿಂಪಡಿತಾ ಹೋಗ್ತಾರೆ. ಯಾವಾಗ 1911 ಮೊದಲಿಗೆ ಲಾರ್ಡ್ ಕರ್ಜನ್ ಏನು ಮಾಡ್ತಾ ಹೋಗ್ತಾನೆ 1905 ವಿಭಜನೆಯನ್ನು ಮಾಡ್ತಾ ಹೋಗ್ತಾನೆ. ಈ ಒಂದು ವಿಭಜನೆಗೆ INCನೂ ವಿರೋಧ ಮಾಡ್ತೈತಿ. ಜೊತೆಗೆ 1906 ಮುಸ್ಲಿಂ ಲೀಗ್ ಏನು ಮಾಡ್ತಾ ಹೋಗ್ತೈತಿ ಬೆಂಬಲವನ್ನು ಮಾಡ್ತಾ ಹೋಗ್ತೈತಿ. ಇದರ ವಿರುದ್ಧವಾಗಿ ಅನೇಕ ಪ್ರತಿಭಟನೆಗಳಾಗ್ತವೆ. ಅದರಲ್ಲಿ ಮುಖ್ಯವಾಗಿ ಈ ತೀವ್ರವಾದಿಗಳು ದೇಶಾದ್ಯಂತ ಕೊಂಡೊಯ್ತಾ ಹೋಗ್ತಾರೆ. ಆ ತೀವ್ರವಾದಿಗಳು ಒಂದು ಸ್ವದೇಶಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಇದರ ಒಂದು ಪರಿಣಾಮವಾಗಿ 1911 ಬ್ರಿಟಿಷ್ ಸರ್ಕಾರ ಏನು ಮಾಡ್ತಾ ಹೋಗ್ತೈತಿ ಈ ಒಂದು ಬಂಗಾಳ ವಿಭಜನೆಯನ್ನು ಹಿಂಪಡಿತಾ ಹೋಗ್ತೈತಿ. ಯಾವುದು ಈ ಬಂಗಾಳ ವಿಭಜನೆ. ಜೊತೆಗೆ
ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ತೀವ್ರವಾದಿಗಳು ಉತ್ತಮ ಆಳ್ವಿಕೆಯು ಎಂದೂ ಕೂಡ ಸ್ವಯಂ ಆಳ್ವಿಕೆಗೆ ಪರ್ಯಾಯವಾಗಲಾರದೆಂದು ಪ್ರತಿಪಾದನೆ ಮಾಡಿದರು. ಅಂದರೆ ತೀವ್ರವಾದಿಗಳು ಹೇಳ್ತಾ ಹೋಗ್ತಾರೆ, ಉತ್ತಮ ಆಳ್ವಿಕೆಯು ಯಾವತ್ತಿಗೂ ಕೂಡ ಏನಾಗ್ತೈತಪ್ಪ ಅಂದ್ರೆ ಸ್ವಯಂ ಆಳ್ವಿಕೆಗೆ ಪರ್ಯಾಯವಾಗಲಾರದಂತಂದು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ತಿಲಕರು ಒಂದು ಪ್ರಸಿದ್ಧವಾದಂಥ ಘೋಷಣೆ ಐತಿ, ಏನು, ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುವೆ ಅಂತಂತ ಹೇಳ್ತಾ ಹೋಗ್ತಾರೆ. ಏನು, ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತಂದು ತಿಲಕ್ ಅವರ ಘೋಷಣೆಯನ್ನು ಕೊಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಪೂರ್ಣ ಸ್ವರಾಜ್ಯ ಪಡೆಯೋದು ಏನಾಗಿತ್ತಪ್ಪ ಅಂದ್ರೆ ತೀವ್ರವಾದಿಗಳ ಒಂದು ಗುರಿಯಾಗಿತ್ತು. ಏನು, ಈ ಒಂದು ಪೂರ್ಣ ಸ್ವರಾಜ್ಯ ಯಾವುದು, ಪೂರ್ಣ ಸ್ವರಾಜ್ಯ, ಈ ಪೂರ್ಣ ಸ್ವರಾಜ್ಯವನ್ನು ಪಡೆಯುವುದು ಯಾರ ಗುರಿಯಾಗಿತ್ತಪ್ಪ, ತೀವ್ರವಾದಿಗಳ ಗುರಿಯಾಗಿತ್ತು. 1930ರಲ್ಲಿ ನವೆಂಬರ್ 26ನೇ ತಾರೀಕು ಅಲ್ಲಿ ಅಧ್ಯಕ್ಷತೆ ಯಾರಿತ್ತಪ್ಪ, ನೆಹರು ಇದ್ದರು. ಆ ಒಂದು ಅಧಿವೇಶನದೊಳಗೆ ಏನಿತ್ತಪ್ಪ ಅಂದ್ರೆ ಪೂರ್ಣ ಸ್ವರಾಜ್ಯದ ಒಂದು ಪರಿಕಲ್ಪನೆಯನ್ನು ಮಾಡ್ತಾ ಹೋಗ್ತಾರೆ. ಯಾವಾಗ 1930ರೊಳಗೆ ನವೆಂಬರ್ 26 ಅಲ್ಲಿ ನೆಹರೂರವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಜೊತೆಗೆ ಇವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಜನಸಾಮಾನ್ಯರನ್ನು ಸಂಘಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಯಾರು, ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಸಂಘಟಿಸಿ ಆ ಬ್ರಿಟಿಷ್ ವಿರೋಧಿ ಹೋರಾಟಕ್ಕೆ ಅವರನ್ನು ಸಜ್ಜುಗೊಳಿಸ್ತಾ ಹೋಗ್ತಾರೆ. ಏನು, ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ಮಾಡ್ತಾ ಹೋಗ್ತಾರಪ್ಪ, ತೀವ್ರವಾದಿಗಳು ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಜನರನ್ನು ಒಂದು ಕಡೆ ಸೇರಿಸುವುದು ಸಾಮಾನ್ಯದ ಕೆಲಸ ಅಲ್ಲ. ಇವತ್ತಿಗೆ ಏನೋ ಒಂದು ಸಮೂಹ ಮಾಧ್ಯಮಗಳ ಮೂಲಕ ಏನಾದರೂ ಒಂದು ಜನರನ್ನ ಗುಂಪುಗೂಡಿಸ್ಬೋದು, ಆದರೆ ಅವತ್ತಿನ ಕಾಲದೊಳಗೆ ಜನಸಾಮಾನ್ಯರನ್ನು ಸಂಘಟಿಸುವಂಥ ಪ್ರಯತ್ನ ಅಷ್ಟರ ಮಟ್ಟಿಗೆ ಸರಳವಾಗಿರೋದಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಧಾರ್ಮಿಕ ಆಚರಣೆಗಳ ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಜನರನ್ನು ಸಂಘಟಿಸಿ ಆ ಬ್ರಿಟಿಷ್ ವಿರೋಧಿ ಹೋರಾಟಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಸಜ್ಜುಗೊಳಿಸ್ತಾ ಹೋಗ್ತಾರೆ. ಹೀಗಾಗಿ ತಿಲಕರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಮರಾಠಿ ಭಾಷೆಯೊಳಗೆ ಕೇಸರಿ, ಇಂಗ್ಲೀಷ್ ಭಾಷೆಯೊಳಗೆ ಮರಾಠ ಎಂಬ ಪತ್ರಿಕೆಗಳನ್ನು ಬರೀತಾ ಹೋಗ್ತಾರೆ. ಯಾರು, ಈ ತಿಲಕರು ಏನು ಮಾಡ್ತಾ ಹೋಗ್ತಾರೆ, ಮರಾಠಿ ಭಾಷೆಯೊಳಗೆ ಕೇಸರಿ, ಇಂಗ್ಲೀಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆಗಳನ್ನು ಬರೆದು ಅದ್ರಾಗ ಏನು ಬರೀತಾರಪ್ಪ ಅಂದ್ರೆ ಬ್ರಿಟಿಷ್ ವಿರುದ್ಧದ ಹೋರಾಟಕ್ಕೆ ಬಳಸ್ಕೊಳ್ತಾ ಹೋಗ್ತಾರೆ. ಇವೆರಡು ಪತ್ರಿಕೆಗಳನ್ನು ಯಾವುದಕ್ಕೆ ಬಳಸ್ಕೊಳ್ತಾರಪ್ಪ ಅಂದ್ರೆ ಬ್ರಿಟಿಷ್ ವಿರುದ್ಧದ ಒಂದು ಹೋರಾಟಕ್ಕೆ ಬಳಸ್ತಾ ಹೋಗ್ತಾರೆ. ಮರಾಠಿ ಭಾಷೆಯೊಳಗೆ ಕೇಸರಿ, ಇಂಗ್ಲೀಷ್ ಭಾಷೆಯೊಳಗೆ ಮರಾಠ ಎಂಬ ಪತ್ರಿಕೆಗಳ ಮೂಲಕ ಬ್ರಿಟಿಷರ ವಿರುದ್ಧ ಅನೇಕ ಲೇಖನಗಳನ್ನು ತಿಲಕರು ಬರಿತಾ ಹೋಗ್ತಾರೆ. ಜೊತೆಗೆ ಈ ಒಂದು ಪತ್ರಿಕೆಗಳ ಮೂಲಕ ಜನಸಾಮಾನ್ಯರನ್ನು ರಾಷ್ಟ್ರೀಯ ಹೋರಾಟಕ್ಕೆ ಏನು ಮಾಡ್ತಾ ಇತ್ತಪ್ಪ ಅಂದ್ರೆ ಪ್ರೇರೇಪಣೆಯನ್ನು ಮಾಡ್ತಾ ಇದ್ವು. ಏನು, ಈ ಒಂದು ಪತ್ರಿಕೆಗಳ ಮೂಲಕ ಏನಪ್ಪ ಅಂದ್ರೆ ಒಂದು ರೀತಿಯ ಮಟ್ಟಿಗೆ ಜನಸಾಮಾನ್ಯರನ್ನು ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರೇಪಣೆಯನ್ನು ಮಾಡ್ತಾ ಇದ್ವು. ಜೊತೆಗೆ ಅವರ ಒಂದು ಕ್ರಾಂತಿಕಾರಿಕವಾದಂಥ ಬರವಣಿಗೆಗಳು ಜನರನ್ನು ಏನು ಮಾಡ್ತಾ ಇತ್ತು ಉದ್ರೇಕಕ್ಕೆ ಕಾರಣವನ್ನು ಮಾಡ್ತಾ ಇತ್ತು. ಯಾರು ಬರವಣಿಗೆಗಳಪ್ಪ ಅಂದ್ರೆ ತಿಲಕರ ಒಂದು ಕ್ರಾಂತಿಕಾರಿಕ ಬರವಣಿಗೆಗಳು ಜನರನ್ನು ಒಂದು ರೀತಿಯ ಕೊತ್ತನೆ ಕುದಿಯುವಂಥ ವ್ಯಕ್ತಿಗಳಂತೆ ಅಷ್ಟರ ಮಟ್ಟಿಗೆ ಅವರ ಒಂದು ಬರವಣಿಗೆಗಳು ಕಾಣ್ತಾ ಇತ್ತು. ಜೊತೆಗೆ ಈ ಒಂದು ಕ್ರಾಂತಿಕಾರಿಕ ಬರವಣಿಗೆಗಳು ಆ ಜನರ ಒಂದು ಉದ್ರೇಕಕ್ಕೆ ಕಾರಣದಿಂದ ಇದನ್ನು ನೋಡಿದಂಥ ಬ್ರಿಟಿಷ್ ಸರ್ಕಾರ ಏನು ಮಾಡ್ತದಪ್ಪ ಅಂದ್ರೆ ತಿಲಕರನ್ನು ಏನು ಮಾಡ್ತಾ ಹೋಗ್ತೈತಿ, ಬಂಧನವನ್ನು ಮಾಡಿ ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಾ ಹೋಗ್ತೈತಿ. ನೋಡ್ರಿ, ಬ್ರಿಟಿಷರು ಸುಮ್ಮನಿರೋಕ್ಕೂ ಬಿಡಲ್ಲ. ಒಂದೇದು ಪತ್ರಿಕೆಗಳ ಮೂಲಕ ತಮ್ಮ ಒಂದು ವಿಚಾರಗಳನ್ನು ಹೊರಡಿಸೋಕ್ಕೂ ಬಿಡಲ್ಲ, ಅಲ್ಲಿ ಕೂಡ ಕಲ್ಲು ಹಾಕ್ತಾ ಹೋಗ್ತಾರೆ. ಹಾಗಾಗಿ ಅವ್ರನ್ನೇನು ಮಾಡ್ತಾ ಹೋಗ್ತಾರೆ, ತಿಲಕರನ್ನ ಈ ರೀತಿಯ ಕ್ರಾಂತಿಕಾರಿಕ ಬರವಣಿಗೆಗಳು ಮತ್ತೆ ನಮಗೆ ಕುತ್ತಿಗೆ ಹಾಕತ್ತಂದಂಗೆ ಅಂತಂದು ಏನು ಮಾಡ್ತಾ ಹೋಗ್ತಾರಪ್ಪ, ಆ ತಿಲಕರನ್ನ ಏನು ಮಾಡ್ತಾ ಹೋಗ್ತೈತಿ, ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಾ ಹೋಗ್ತಾರೆ. ಆ ತಿಲಕರು ಸುಮ್ಮನಿರಂಗಿಲ್ಲ, ಆ ಜೈಲಿನೊಳಗೆ ಇಟ್ಕೊಂಡು ಗೀತಾರಹಸ್ಯ ಎಂಬ ಕೃತಿಯನ್ನು ಬರಿತಾ ಹೋಗ್ತಾರೆ. ಯಾರು, ಗೀತಾರಹಸ್ಯ ಎಂಬುದು ಯಾರ ಕೃತಿಯಪ್ಪ ಅಂದ್ರೆ ಬಾಲ್ ಗಂಗಾಧರ್ ತಿಲಕರವರ ಕೃತಿ ಆಗಿರ್ತೈತಿ. ಯಾರ ಕೃತಿ, ಬಾಲ್ ಗಂಗಾಧರ್ ತಿಲಕರವರ ಕೃತಿ. ಜೈಲಿನಲ್ಲಿ ಕೂತ್ಕೊಂಡು ಗೀತಾರಹಸ್ಯ ಎಂಬ ಕೃತಿಯನ್ನು ಬರಿತಾ ಹೋಗ್ತಾರೆ. ಜೊತೆಗೆ ಆಗಲೇ ಹೇಳಿದೆ, ಏನು ಒಂದು ವಿಷಯ ಹೇಳಿದೆ, ಏನಪ್ಪ ಅಂದ್ರೆ ಈ ಒಂದು ಸಾಮಾನ್ಯ ಜನರನ್ನು ಯಾವ ರೀತಿ ಸಂಘಟನೆ ಮಾಡ್ತಿರ್ತಾರಪ್ಪ ಅಂದ್ರೆ ಧಾರ್ಮಿಕ ಆಚರಣೆ. ಹಾಗಾದರೆ ಧಾರ್ಮಿಕ ಆಚರಣೆಗಳು ಯಾವಪ್ಪ ಅಂದ್ರೆ ಒಂದನೇದು ಗಣೇಶನ ಹಬ್ಬವನ್ನು ಆಚರಣೆ ಮಾಡ್ತಾ ಹೋಗ್ತಾರೆ.
ಜೊತೆಗೆ ಶಿವಾಜಿ ಉತ್ಸವಗಳ ಮೂಲಕ ಯಾವುದು ಗಣೇಶ ಹಬ್ಬ ಮತ್ತು ಶಿವಾಜಿ ಉತ್ಸವ ಇವತ್ತಿಗೂ ಕೂಡ ನಾವು ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದೇವಪ್ಪ ಅಂದ್ರೆ ಮುಖ್ಯ ಕಾರಣ ಯಾರಪ್ಪ ಅಂದ್ರೆ ಈ ಬಾಲ್ ಗಂಗಾಧರ್ ತಿಲಕ್. ನಾವು ಮೊದಲಿಗೆ ಬಾಲ್ ಗಂಗಾಧರ್ ತಿಲಕನ ನೆನಪು ಮಾಡ್ಕೋಬೇಕು ಗಣೇಶ ಹಬ್ಬ ಮಾಡೋದ್ರಿಂದ. ನಂತರದಲ್ಲಿ ಶಿವಾಜಿ ಉತ್ಸವಗಳನ್ನು ತಂದವರು ಯಾರಪ್ಪ ಅಂದ್ರೆ ತಿಲಕರು. ಇವ್ರು ಏನು ಮಾಡ್ತಾ ಹೋಗ್ತಾರೆ, ಧಾರ್ಮಿಕ ಆಚರಣೆಗಳ ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಜನರನ್ನು ಸಂಘಟನೆ ಮಾಡಿ ಆ ಬ್ರಿಟಿಷ್ ವಿರೋಧಿ ಹೋರಾಟಕ್ಕೆ ಏನು ಮಾಡ್ತಾ ಇದ್ರು, ಸಜ್ಜುಗೊಳಿಸ್ತಾ ಇದ್ರು. ಇದಿಷ್ಟೇನಪ್ಪ ಅಂದ್ರೆ ತೀವ್ರವಾದಿಗಳ ಒಂದು ಸಂಕ್ಷಿಪ್ತ ಪರಿಚಯ ಆಗ್ತಾ ಹೋಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಎಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.